ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ನನಗೆ ಈ ಪ್ರಶ್ನೆ ನಾನು ಪೇಷಂಟಿಗೆ ಕೇಳ್ತೇನೆ, ನನ್ನ ಪೀರಿಯಡ್ ಮಿಸ್ ಆಯಿತು, ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ದೀರಾ? ಇಲ್ಲ, ನಾನು ಮಾಡಲಿಲ್ಲ. ಸೊ ಅಥವಾ ಯಾವಾಗ ನಾವು ಮಾಡಬೇಕು ಈ ಟೆಸ್ಟು, ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರ್ತಾ ಇರುತ್ತೆ. ಆ್ಯಕ್ಚುಲಿ ನಾನು ಈ ಟಾಪಿಕ್ ಬಗ್ಗೆ ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ, ಬಟ್ ಸ್ಟಿಲ್ ಐ ಥಾಟ್ ದಟ್ ನಮಗೆ ಹೇಳಬೇಕು ನಾವು ಈ ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ನೀವು ಮಾಡ್ಕೊಳ್ಬೇಕು ಅಂತ ಆ್ಯಂಡ್ ಹೇಗೆ ಮಾಡ್ಕೊಳ್ಬೇಕು ಅಂತ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಆ್ಯಂಡ್ ಬ್ಲಡ್ಡಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್, ಎರಡು ಟೈಪ್ ಆಫ್ ಟೆಸ್ಟ್ಗಳಿರ್ತವೆ. ಯಾಕೆ ಇವು ಟೆಸ್ಟ್ಗಳು? ನೀವು ಪ್ರೆಗ್ನೆಂಟ್ ಇದ್ದೀರೋ ಇಲ್ವೋ ಅಂತ ಪತ್ತೆ ಹಚ್ಚೋದಕ್ಕೆ. ಓಕೆ, ನನಗೆ ವಾಂತಿ ಬಂದಂಗೆ ಆಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ, ನನಗೆ ಫಸ್ಟ್ ಟೈಮು ಹಾಗೆ ಆಗಿತ್ತು, ಈಗ ಸೆಕೆಂಡ್ ಮಗುಗೂ ಹಾಗೆ ಆಗ್ತಾ ಇದೆ, ಯಾವುದರಿಂದನೂ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಿಲ್ಲ. ಈಗ ನಿಮಗೆ ನೀವು ಡಾಕ್ಟ್ರ್ ಹತ್ರ ಹೋದಾಗ ಇದನ್ನೇ ಹೇಳಿದರೆ, ನೀವು ಏನೇ ಹೇಳಿದ್ರು ಅವ್ರು ನಿಮ್ಮ ಟೆಸ್ಟನ್ನು ಮಾಡ್ತಾರೆ. ಯಾಕಂದರೆ ನಮಗೆ ಕನ್ಫರ್ಮೇಷನ್ ಬೇಕಾಗತ್ತೆ. ನಿಮಗೆ ಅನ್ನಿಸ್ತಾ ಇದೆ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಡಿಕ್ಲೇರ್ ಮಾಡೋದಿಲ್ಲ. ನಮಗೆ ಕನ್ಫರ್ಮೇಷನ್ ಬೇಕಾಗತ್ತೆ ಆ್ಯಂಡ್ ಅದರಿಂದ ಪ್ರೆಗ್ನೆನ್ಸಿ ಟೆಸ್ಟನ್ನು ಹೇಳ್ತಾ ಇರ್ತೇವೆ. ಈಗ ಬಹಳಷ್ಟು ಸಲ ಕಪಲ್ಸ್ ಅನ್ಪ್ರೊಟೆಕ್ಟೆಡ್ ಸಂಬಂಧವನ್ನು ಮಾಡ್ತಾರೆ ಆ್ಯಂಡ್ ಪೀರಿಯಡ್ ಬರೋದೇ ಇಲ್ಲ, ಆವಾಗ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಅವರ ಮೇನ್ ಕ್ವಶನ್ ಇದೆ, ಇವಳೇನಾದರೂ ಪ್ರೆಗ್ನೆಂಟ್ ಆಗಿದ್ದಾಳ, ಇವಳಿಗೇನಾದರೂ ಗರ್ಭಧಾರಣೆ ಆಗಿಬಿಟ್ಟಿದೆಯಾ, ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ. ಸೊ ನೀವು ನೆಕ್ಸ್ಟ್ ಏನೇ ಮಾಡಬೇಕಿದ್ರೂ ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ವೆದರ್ ಪ್ರೆಗ್ನೆನ್ಸಿ ಇದೆಯೋ ಇಲ್ವೋ ಅಂತ. ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ? ಈಗ ಭಾಳಷ್ಟು ಜನರಿಗೆ ಲ್ಯಾಬಿಗೆ ಹೋಗ್ಕೊಂಡು ಟೆಸ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಕೆಲವೊಬ್ಬರಿಗೆ ಲ್ಯಾಬಿಗೆ ಹೋಗೋ ಮನ್ಸು ಇರೋದಿಲ್ಲ, ಸೊ ಮನೇಲೇ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಆ್ಯಂಡ್ ಹೇಗೆ ನೀವು ಟೆಸ್ಟ್ ಮಾಡ್ಕೊಳ್ತೀರಾ, ಯಾವಾಗ ಟೆಸ್ಟ್ ಮಾಡ್ಕೊಳ್ತೀರಾ, ಅದು ಇಂಪಾರ್ಟೆಂಟ್ ಇರುತ್ತೆ. ನೋಡಿ, ನೀವು ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ತಾ ಇದ್ದೀರಿ ಅಂದಾಗ ನಿಮಗೆ ಸ್ವಲ್ಪ ಇಮಿಡಿಯೇಟ್ಲಿ ನೀವು ಇವತ್ತು ಸಂಬಂಧ ಮಾಡಿದ್ರಿ ಅಂದರೆ ನಾಳೆನೇ ಟೆಸ್ಟ್ ಮಾಡಿಕೊಂಡ್ರೆ ಅದು ಪಾಸಿಟಿವ್ ಅಂತ ತೋರಿಸ್ತಾ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಓಕೆ, ಸೊ ನೀವು ಸಂಬಂಧ ಮಾಡಿದ್ರಿ, ಶುಕ್ರಾಣು ಅಂಡಾಣು ಸೇರಿಕೊಂಡು ಒಂದು ಭ್ರೂಣ ಆಗಬೇಕು, ಭ್ರೂಣ ಬಂದು ಅಂಟ್ಕೊಳ್ಬೇಕು, ಅದಾದಮೇಲೆ ಪ್ರೆಗ್ನೆನ್ಸಿ ಶುರು ಆಗೋದು, ಇವೆಲ್ಲ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ನೀವು ಯೂರಿನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಪೀರಿಯಡ್ ಮಿಸ್ ಆಯಿತು. ಈಗ ನಿಮ್ಮ ಪೀರಿಯಡ್ ಮಿಸ್ ಆಯಿತು ಅಂದಾಗ್ಲೇ ಸ್ಟ್ರೆಸ್ ಶುರು ಆಗುತ್ತೆ, ಟೆನ್ಷನ್ ಶುರು ಆಗುತ್ತೆ, ಪೀರಿಯಡ್ ಯಾಕೆ ಬರ್ತಾ ಇಲ್ಲ ಅಂತ. ಯಾಕಂದರೆ ಒನ್ ಆಫ್ ದ ಅರ್ಲಿಯೆಸ್ಟ್ ಲಕ್ಷಣ ಪ್ರೆಗ್ನೆನ್ಸಿದು ಅಂದರೆ ಪೀರಿಯಡ್ ಮಿಸ್ ಆಗೋದು. ಓಕೆ, ಸೊ ಪೀರಿಯಡ್ ಮಿಸ್ ಆಯಿತು ಅಂದಾಗ, ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಿ ಅಂದಾಗ ಫಸ್ಟ್ ಏನಾದರೂ ಪ್ರೆಗ್ನೆನ್ಸಿ ಇದೆಯಾ ಅಂತ. ಓಕೆ, ಸೊ ಪೀರಿಯಡ್ ಮಿಸ್ ಆಯಿತು ಅಂದಾಗ ಆ ಪೀರಿಯಡ್ ಮಿಸ್ ಆದ ಒಂದು 10 ದಿನದ ತನಕ ನೀವು ವೇಟ್ ಮಾಡಿ, ಅಥವಾ ಒಂದು 7 ಡೇಸ್ ತನಕ ಆದರೂ ವೇಟ್ ಮಾಡಿ. ಎಷ್ಟು ದಿನ ಯಾಕೆ ವೇಟ್ ಮಾಡಬೇಕು? ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಆ ಬೀಟಾ HCG ಹಾರ್ಮೋನ್ ಬರಬೇಕು. ನೀವು ಮೊದಲೇ ಟೆಸ್ಟ್ ಮಾಡಿಕೊಂಡ್ರೆ ಅದು ನೆಗೆಟಿವ್ ಬರ್ಬೋದು, ಆಮೇಲೆ ಒಂದು 10-15 ದಿವಸ ಆದಮೇಲೆ ಮಾಡಿಕೊಂಡ್ರೆ ಗೊತ್ತಾಯಿತು ಅದು ಪಾಸಿಟಿವ್ ಇದೆ ಅಂತ. ಸೊ ಮಿನಿಮಮ್ ನಾವೇನು ಹೇಳ್ತೇವೆ, ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು 10 ದಿವಸ ತನಕ ನೀವು ಟೈಮ್ ಕೊಡಿ. 10 ದಿನ ಆಯಿತು ಪೀರಿಯಡ್ ಮಿಸ್ ಆಗಿ, 10 ದಿವಸ ಆಯಿತು ಪೀರಿಯಡ್ ಬರಲೇ ಇಲ್ಲ ಅಂದಾಗ ಆವಾಗ ಟೆಸ್ಟ್ ಮಾಡ್ಕೊಳ್ಳಿ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು, ಈ ಪ್ರೆಗಾ ನ್ಯೂಸು, ಪ್ರೆಗಾ ಕ್ಲಿಯರು ಅನ್ನುವಂಥ ಟೆಸ್ಟ್ಗಳೇನಿರ್ತವೆ ಮೆಡಿಕಲ್ ಶಾಪಲ್ಲಿ ಈಸಿಲಿ ಸಿಗ್ತವೆ. ನೀವು ಕೇಳಿದರೆ ಅವ್ರು ಕೊಡ್ತಾರೆ, ಒಂದು 50-60 ರೂಪಾಯಿದಿರುತ್ತೆ. ಇದಕ್ಕೇನು ಡಾಕ್ಟ್ರ್ ಚೀಟಿ ಬೇಡ, ಏನೂ ಬೇಡ. ಇಲ್ಲ, ನಿಮಗೆ ಆನ್ಲೈನಲ್ಲೂ ಸಿಗ್ತಾ ಇರುತ್ತೆ ಈಗ. ಸೊ ನೀವು ಅದನ್ನು ಸಹ ತಗೊಂಡು ಮನೆಯಲ್ಲೇ ಚೆಕ್ ಮಾಡ್ಬೋದು. ಅದನ್ನು ಬೆಳಿಗ್ಗೆನೇ ಮಾಡಬೇಕು ಆ ರೀತಿ ಏನೂ ಇಲ್ಲ. ನಾವು ಯೂಶ್ವಲಿ ನೀವು ಬೆಳಿಗ್ಗೆ ಮಾಡಿದರೆ ಬೆಟರ್ ಅಂತಿರ್ತೀವಿ, ಯಾಕಂದರೆ ಬೆಳಿಗ್ಗೆಯಲ್ಲಿ ಅದು ಯೂರಿನ್ ಏನಿರುತ್ತೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಇರುತ್ತೆ ಅಂತ. ಸೊ ನೀವು ತಂದು ಆ ಯೂರಿನಿಂದ ನೀವು ಆ ಕಿಟ್ಟನ್ನು ತಂದು ಅದರಿಂದ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಕಿಟ್ಟಿನ ಹೆಸರೇನು? ಪ್ರೆಗಾ ನ್ಯೂಸ್, ಪ್ರೆಗಾ ಕ್ಲಿಯರ್. ಸೊ ನಾನು ಇಮೇಜಸ್ ಏನು ಹಾಕಿದ್ದೇನೆ ಆ ರೀತಿ ಕಿಟ್ ಸಿಗತ್ತೆ. ಒಂದು ಟೆಸ್ಟ್ ಕಿಟ್ ಅಂತ ಬರ್ತಾ ಇರುತ್ತೆ, ಅದರಲ್ಲಿ ಒಂದು ಪ್ಯಾಕೆಟಲ್ಲಿ ಒಂದು ಕಿಟ್ ಇರುತ್ತೆ. ಎಕ್ಸ್ಪೈರಿ ಡೇಟ್ ನೋಡಿ ಅದನ್ನು ತೊಗೊಂಡು ಬಂದು ಎಲ್ಲೆಲ್ಲೋ ಇಡಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಅಲ್ಲಿ ಇಲ್ಲಿ ಎಲ್ಲೂ ಇಡುವಂಗಿಲ್ಲ. ಅಲ್ಲಿ ಬರೆದಿರ್ತಾರೆ ಆ ಕಿಟ್ಟಲ್ಲಿ ಹೇಗಿಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ. ಅದನ್ನು ಒಂದ್ಸಲ ಓದಿ ನೋಡಿ. ಬಹಳಷ್ಟು
ಜನರಿಗೆ ಈ ಕಿಟ್ಟನ್ನು ಯೂಸ್ ಮಾಡೋಕ್ಕೆ ಬರ್ತಾನೆ ಇರೋದಿಲ್ಲ, ಕೆಲವೊಬ್ಬರಿಗಂತೂ ಗೊತ್ತೇ ಇರೋದಿಲ್ಲ ಕಿಟ್ಟು ಇದೆ ಅಂತ ಹೇಳ್ಕೊಂಡು. ಓಕೆ, ಸೊ ಈ ಕಿಟ್ ಅದನ್ನು ನೀವು ಪ್ರೆಗಾ ನ್ಯೂಸೋ ಪ್ರೆಗಾ ಕ್ಲಿಯರೋ ಕಿಟ್ ತೊಗೊಂಡು ಬಂದಾಗ ಈ ಮಹಿಳೆ ಏನು ಮಾಡಬೇಕು, ಆ ಕಿಟ್ಟಲ್ಲಿ ಒಂದು ಸಣ್ಣ ಒಂದು ವೆಲ್, ಒಂದು ಡಿಪ್ರೆಷನ್ ಥರ ಇರುತ್ತೆ, ಒಂದು ಸಣ್ಣ ವೆಲ್ ಥರ ಇರುತ್ತೆ, ಒಂದು ಹೊಂಡದ ಥರ ಇರುತ್ತೆ. ಅದರಲ್ಲಿ 2-3 ಡ್ರಾಪ್ ಯೂರಿನ್ ಹಾಕಿದರೆ ಸಾಕು. ಅಷ್ಟು ಫುಲ್ ಯೂರಿನ್ ಹಾಕ್ಬೇಕಂತನೂ ಇಲ್ಲ, ಒಂದು 2-3 ಡ್ರಾಪ್ ಯೂರಿನ್ ಹಾಕಿ ನೋಡಬೇಕು ಅವಳು 5 ನಿಮಿಷದ ಒಳಗಡೆ ಎಷ್ಟು ಗೆರೆ ಬರ್ತಾ ಇದೆ ಅಂತ. ಅಲ್ಲಿ ಬರೆದಿರ್ತಾರೆ ನೀವು ಇಷ್ಟೇ ನಿಮಿಷದ ಒಳಗಡೆ ನೋಡಿ ಅಂತ. ಕೆಲವೊಬ್ಬರು 1 ತಾಸಾಯ್ತು 2 ತಾಸಾಯ್ತು ಅದಾದ್ಮೇಲೆ ನೋಡ್ತಾರೆ, ಅವಾಗ ಅಲ್ಲೊಂದು ಇನ್ನೊಂದು ಲೈನ್ ಬಂದಿರುತ್ತೆ, ಅದ್ರ ಫೋಟೋ ಕಳಿಸ್ತಾರೆ, ಇಲ್ಲಿ ಈಗ ಮೊದಲು ಬರಲಿಲ್ಲ ಈಗ ಬಂತು ಅಂತ. ಅದು ರಾಂಗ್ ಟೆಸ್ಟಿಂಗ್. ಓಕೆ, ಸೊ ನೀವು ಯೂರಿನ್ ಹಾಕಿದ ವಿತಿನ್ 5 ಮಿನಿಟ್ಸ್ ಅಲ್ಲಿ ಎಷ್ಟು ಟೈಮ್ ಬರೆದಿದ್ದಾರೆ ಆ ಕಿಟ್ಟಲ್ಲಿ ಅದನ್ನು ನೋಡಿಕೊಂಡು ಎಷ್ಟು ಗೆರೆ ಬಂದಿದೆ ನೋಡಬೇಕು. 1 ಗೆರೆ ಅಂತೂ ಬರಲೇಬೇಕು, ಸಿ ಅಲ್ಲಿ ಲೈನ್ ಬರಲೇಬೇಕು. ಸಿ ಅಲ್ಲಿ ಲೈನ್ ಬರಲಿಲ್ಲ ಅಂದರೆ ನಿಮ್ಮ ಕಿಟ್ಟೇ ಸರಿ ಇಲ್ಲ. ಓಕೆ, ಅದು ಸರಿಯಾಗಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, ಅಥವಾ ಅದು ಎಕ್ಸ್ಪೈರ್ ಆಗಿ ಹೋಗಿದೆ, ಅಥವಾ ಅದು ಕಿಟ್ ಸರಿ ಇಲ್ಲ. ಸೊ ಸಿ ಅಲ್ಲೇ ಲೈನ್ ಬರಲಿಲ್ಲ ಅಂದರೆ ನಿಮ್ಮ ಕಿಟ್ಟನ್ನು ನೀವು ಚೆಲ್ಬಿಡ್ಬೋದು. ಆ ಕಿಟ್ ಬೇರೆ ಯೂಸ್ ಇಲ್ಲ, ಬೇರೆ ಕಿಟ್ಟನ್ನು ತರಬೇಕು. ಸಿ ಎಲ್ ಲೈನ್ ಬರಲೇಬೇಕು. ಈಗ ನೀವು ನೋಡಬೇಕಾಗಿದ್ದು ಟಿ ಅಲ್ಲಿ ಲೈನ್ ಬರುತ್ತೋ ಇಲ್ವೋ ಅಂತ. ಸೊ ಟಿ ಅಲ್ಲಿ ಈ ಟಿ ಅಂತ ಏನು ಮಾರ್ಕ್ ಮಾಡಿರ್ತಾರೆ ಅಲ್ಲಿ ನೋಡಿ, ಅಲ್ಲಿ ಏನಾದ್ರೂ ಲೈನ್ ಕಾಣಿಸ್ತಾ ಇದೆ, ಅದು ಎಷ್ಟೇ ಫೇಂಟ್ ಲೈನ್ ಇತ್ತಂದ್ರೂ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಸೊ ಟಿ ಅಲ್ಲಿ ಒಂದು ಲೈನ್ ಬಂತು, 5 ನಿಮಿಷದ ಒಳಗಡೆ ಬಂತು ಅಂದರೆ ನೀವು ಪ್ರೆಗ್ನೆಂಟ್ ಇರುವಂತಹ ಸಾಧ್ಯತೆ ಇದೆ. ಓಕೆ, ಸೊ ಈಗ ನೀವು ಅಲ್ಲೊಂದು ಫೇಂಟ್ ಲೈನ್, ಒಂದು ಬಹಳ ಇದೆಯೋ ಇಲ್ವೋ ಅಂತ ಲೈನ್ ಬಂದರೆ ಏನು ಅರ್ಥ, ಅದ್ರ ಬಗ್ಗೆನೂ ನಾನು ಸುಮಾರಷ್ಟು ವಿಡಿಯೋಸನ್ನು ಮಾಡಿದ್ದೇನೆ, ಅದರ ಲಿಂಕನ್ನು ನಾನು ಕೊಡ್ತೇನೆ, ಅದನ್ನೂ ಸಹ ನೀವು ನೋಡ್ಕೊಳ್ಳಿ. ಬಟ್ ಟೆಸ್ಟ್ ಮಾಡೋದು ಹೀಗೆ. ಓಕೆ, ಹೇಗೆ ಮಾಡೋದು ಮೇಡಮ್? ಅವ್ರು ಕೊಡ್ತಾರಾ? ಚೀಟಿ ಇಲ್ಲದೆ ಕೊಡ್ತಾರೆ, ಮೆಡಿಕಲ್ ಅವ್ರು ಕೊಡ್ತಾರೆ. ನೀವು ಈ ಥರದ ಪ್ರೆಗಾ ನ್ಯೂಸ್ ಪ್ರೆಗಾ ಕ್ಲಿಯರ್ ಬೇಕು ಅಂತ ಹೇಳಿ ಒಂದು 60-70 ರೂಪೀಸ್ ಕೊಡಿ, ಕಿಟ್ ತೊಗೊಂಡು ಬನ್ನಿ, ನಿಮ್ಮ ಪಾರ್ಟ್ನರಿಗೆ ಕೊಡಿ. ನಿಮ್ಮ ಪಾರ್ಟ್ನರ್ ಏನು ಮಾಡಬೇಕು, ನಿಮ್ಮ ಗರ್ಲ್ ಫ್ರೆಂಡೋ ವೈಫೋ ಏನು ಮಾಡಬೇಕು, ಯೂರಿನನ್ನು 2 ಡ್ರಾಪ್ ಹಾಕ್ಕೊಂಡು ನೋಡಬೇಕು. ಬರೀ 5 ನಿಮಿಷದ ಒಳಗಡೆ ಅಷ್ಟೇ ನೋಡಬೇಕು. ಅಲ್ಲಿ ಇಟ್ಕೊಂಡು ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ನೋಡೋಕ್ಕೆ ಹೋಗಬೇಡಿ. ಓಕೆ, ಸೊ ಈಗ 2 ಗೆರೆ ಬಂತು ಅಂದಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಓಕೆ, ಈಗ ಸಪೋಸ್ ನೀವು ಟೆಸ್ಟ್ ಮಾಡಿದ್ರಿ, ನಿಮ್ಮ ಪೀರಿಯಡ್ ಮಿಸ್ ಆಯಿತು ಆ್ಯಂಡ್ ನೀವು ಒಂದು 10 ದಿವಸ ಆದಮೇಲೆ ಟೆಸ್ಟ್ ಮಾಡಿದ್ರಿ, ಆವಾಗ ನೆಗೆಟಿವ್ ಬಂತು. ಸೊ ನೆಗೆಟಿವ್ ಬಂತಲ್ಲ, ಈಗ ನನ್ನ ಪ್ರೆಗ್ನೆನ್ಸಿ ಹಾಗಾದರೆ ಆಗಲಿಲ್ಲ ಅಲ್ವಾ ಅಂತ. ಕೆಲವೊಬ್ಬರಲ್ಲಿ ಸ್ವಲ್ಪ ಟೈಮ್ ಹೆಚ್ಚಿಗೆ ತೊಗೊಳತ್ತೆ. ಓಕೆ, ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ. ಸೊ ನೆಗೆಟಿವ್ ಬಂತಂದರೆ ಖುಷಿ ಪಡಿ, ಓ ಈಗ ನೆಗೆಟಿವ್ ಇದೆ ಅಂತ. ಬಟ್ ಪೀರಿಯಡ್ ಬರಬೇಕು. ನಿಮ್ಗೆ ಪ್ರೆಗ್ನೆನ್ಸಿ ಇರಲಿಲ್ಲ ಅಂದಾಗ, ಅದು ಯಾವುದೇ ಕಾರಣದಿಂದ ನಿಮಗೆ ಪೀರಿಯಡ್ ಬರಲಿಲ್ಲ ಅಂದಾಗ, ಪ್ರೆಗ್ನೆನ್ಸಿ ಇರದೇ ಇದ್ದಾಗ ನಿಮಗೆ ಪೀರಿಯಡ್ ಬರಲೇಬೇಕು. ಸೊ ನೀವು ಇನ್ನೊಂದು 10 ಡೇಸ್ ನೋಡ್ಬೋದು ನೀವು ಪೀರಿಯಡ್ ಆಗಬೇಕು ಅಂತ. ಆವಾಗಲೂ ಆಗಲಿಲ್ಲ ಅಂದಾಗ ನೀವು ರಿಪೀಟ್ ಟೆಸ್ಟಿಂಗನ್ನು ಮಾಡಬೇಕು. ಕೆಲವೊಬ್ಬರಲ್ಲಿ ಇಷ್ಟು ಲೇಟ್, ಇನ್ನೊಂದು ಪೀರಿಯಡ್ ಮಿಸ್ ಆದ 20 ದಿವಸಕ್ಕೆ ಬರ್ತಾ ಇರುತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಎಲ್ಲ. ಸೊ ವೇಟ್ ಮಾಡಬೇಕು. ಇಲ್ಲ ನನಗೆ ಅಷ್ಟೆಲ್ಲ ವೇಟ್ ಮಾಡೋಕ್ಕಾಗೋದೇ ಇಲ್ಲ, ನಾನು ಏನಿತ್ತು ಅಂದರೂ ಬೇಗ ಆ್ಯಕ್ಟ್ ಮಾಡಬೇಕು, ನನಗೆ ಬೇಗ ಗೊತ್ತಾಗಬೇಕು. ನಿಮಗೆ ಬೇಗ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು, ಬ್ಲಡ್ಡಲ್ಲಿ ಬೀಟಾ HCG ಅನ್ನು ಟೆಸ್ಟ್ ಮಾಡಬೇಕು. ಈ ಟೆಸ್ಟನ್ನು ಲ್ಯಾಬಲ್ಲೇ ಹೋಗಿ ಮಾಡಬೇಕು. ಟೆಸ್ಟಿನ ಹೆಸರು ಬ್ಲಡ್ ಬೀಟಾ HCG ಫಾರ್ ಪ್ರೆಗ್ನೆನ್ಸಿ. ಓಕೆ, ಬ್ಲಡ್ ಬೀಟಾ HCG ಭಾಳಷ್ಟು ಬೇರೆ ಇರುತ್ತೆ, ಕೆಲವೊಂದು ಕ್ಯಾನ್ಸರ್ಸಲ್ಲಿ ಇರ್ತವೆ, ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡ್ತೀವಿ, ಈ ರೀತಿ. ಸೊ ನೀವು ಹೇಳಬೇಕು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡುವಂತಹ ಬೀಟಾ HCG ಅಂತ. ಸೊ ಈ ಟೆಸ್ಟನ್ನು ನಿಮ್ಮ ಪೀರಿಯಡ್ ಮಿಸ್ ಆದ 1-2 ದಿವಸಕ್ಕೇ ನೀವು ಮಾಡ್ಕೊಂಡು ಬಿಡ್ಬೋದು. ನಿಮ್ಮ ಪೀರಿಯಡ್ ಮಿಸ್ ಆಯಿತು, 2 ದಿನ ಆಯಿತು, ನಿಮಗೆ ಟೆನ್ಷನ್ ಆಗ್ತಾ ಇದೆ, ನೀವು ಬ್ಲಡ್ಡಲ್ಲಿ ಮಾಡ್ಕೊಂಡು ಬಿಡ್ಬೋದು. ಅದು ಆವಾಗಲೇ ಕರೆಕ್ಟ್ ರಿಸಲ್ಟನ್ನು ಕೊಡುತ್ತೆ. ಬ್ಲಡ್ ಬೀಟಾ HCG ಬೇಗ ಕರೆಕ್ಟ್ ರಿಸಲ್ಟನ್ನು ಕೊಡ್ತಾ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು, ಲ್ಯಾಬಿಗೆ ಹೋಗಬೇಕು. ಎಲ್ಲಿ ಯೂರಿನ್ ಟೆಸ್ಟು ಬ್ಲಡ್ ಟೆಸ್ಟು ಮಾಡ್ತಿರ್ತಾರಲ್ವಾ, ಅಲ್ಲೇ ಹೋಗಬೇಕು, ಲ್ಯಾಬಲ್ಲೇ ಮಾಡಿಸ್ಕೊಳ್ಬೇಕು, ನೀವು ರಕ್ತನ ಕೊಡಬೇಕು. ಓಕೆ, ಸೊ ಅವೆಲ್ಲ ಕಾರಣ ಇರುತ್ತೆ. ಆ್ಯಂಡ್ ಕಾಸ್ಟ್ ಆಲ್ಸೋ, ಕಾಸ್ಟ್ ಅರೌಂಡ್ 750-800 ಇಷ್ಟು ತನಕ ಇರುತ್ತೆ, ಡಿಪೆಂಡ್ಸ್. ಸೊ ಬ್ಲಡ್ ಬೀಟಾ HCG ಬೇಗ ಹೇಳುತ್ತೆ. ನೀವು ಅಂಡೋತ್ಪತ್ತಿ ಮಾಡಿದ ಒಂದು 11 to 14 ಡೇಸಿಗೆ, ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆದ 1-2 ದಿವಸಕ್ಕೇನೆ ಅದು ಕರೆಕ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಇರುತ್ತೆ. ಸೊ ಇದು ಬ್ಲಡ್ ಬೀಟಾ HCG. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮತ್ತೆ ಬ್ಲಡ್ ಬೀಟಾ HCG. ಸೊ ಇದನ್ನ ನೀವು ಮಾಡಬೇಕು ಪ್ರೆಗ್ನೆನ್ಸಿಯನ್ನ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ.
ಈಗ ಸಪೋಸ್ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು, ನಿಮಗೆ ಕರೆಕ್ಟ್ ಮಂತ್ಲಿ ಪೀರಿಯಡ್ ಬರ್ತಾ ಇರಲಿಲ್ಲ, ಕೆಲವೊಂದ್ಸಲ 1 ತಿಂಗಳಿಗೆ ಬರುತ್ತೆ, ಕೆಲವೊಂದ್ಸಲ 2 ತಿಂಗಳಿಗೆ ಬರುತ್ತೆ, ಈ ರೀತಿ ಇದ್ದವ್ರು ಏನು ಮಾಡಬೇಕು? ಈ ರೀತಿ ಇದ್ದವರು ಎಸ್ಪೆಷಲಿ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದೀರಾ ಮತ್ತೆ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ ಸಹ ಇದೆ ಅಂದಾಗ ನೀವು ಯಾವಾಗ ಈ ಥರ ಅಸುರಕ್ಷಿತ ಸಂಬಂಧವನ್ನು ಮಾಡ್ತೀರಾ ಆ ಡೇಯಿಂದ ಮಿನಿಮಮ್ ಒಂದು 4 ವೀಕ್ಸ್ ವೇಟ್ ಮಾಡಿ, ನಿಮ್ಗೆ ಪೀರಿಯಡ್ ಬರುತ್ತೋ ಬರದೇ ಇರೋದಿಲ್ವೋ ನೀವು ಟೆಸ್ಟ್ ಮಾಡ್ತಾ ಇರಬೇಕು. ಬಟ್ ಎಸ್, ಅಟ್ಲೀಸ್ಟ್ 4 ವೀಕ್ಸ್ ಬೇಕಾಗತ್ತೆ ನಿಮ್ಮ ಈ ನಿಮ್ಮ ಈ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಒಂದು 4 ವೀಕ್ಸ್ ಆದಮೇಲೆ ನೋಡ್ತಾ ಇರಿ. ಬಹಳಷ್ಟು ಸಲ ನನಗೆ ಇರ್ರೆಗ್ಯುಲರ್ ಪೀರಿಯಡ್ ಇತ್ತು, ನಾನು ಪೀರಿಯಡ್ ಬರಲಿಲ್ಲ, ಇದು ನನಗೆ ಮೊದಲಿಂದಾನು ಇದೇ ರೀತಿ ಇತ್ತು ಅಂತ ನಾನು ಟೆಸ್ಟೇ ಮಾಡಿಲ್ಲ ಅಂತ ಅವ್ರು ಹಾಗೇ ನಿಗ್ಲೆಕ್ಟ್ ಮಾಡ್ತಾರೆ ಆ್ಯಂಡ್ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ ಇದ್ದವರು ಒಂದು ಅಸುರಕ್ಷಿತ ಸಂಬಂಧವಾದ ಒಂದು 4 ವೀಕ್ಸ್ಗಳ ನಂತರ ಟೆಸ್ಟ್ ಮಾಡ್ಕೊಂಡು ನೋಡಬೇಕು. ನೆನ್ಪಿಟ್ಕೊಳ್ಳಿ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ತುಂಬ ಸಿಂಪಲ್ ಟೆಸ್ಟ್, ಇದು ಬಹಳ ಚೀಪಾಗಿ ಅವೈಲೇಬಲ್ ಇರುತ್ತೆ ಆ್ಯಂಡ್ ನೀವು ಈಸಿಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಬಟ್ ಕರೆಕ್ಟಾಗಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಕರೆಕ್ಟ್ ಟೈಮಲ್ಲಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಕರೆಕ್ಟಾಗಿ ರಿಸಲ್ಟನ್ನು ಇಂಟರ್ಪ್ರಿಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಜನರು ಫೋಟೋ ಕಳಿಸ್ತಾರೆ, ಅದು ವಿಡಿಯೋ ಕಳಿಸ್ತಾರೆ, ಮೇಡಮ್ ಇದು ಪಾಸಿಟಿವಾ ನೆಗೆಟಿವಾ ಅಂತ. ನೀವು ಯಾವಾಗ ಈ ಟೆಸ್ಟನ್ನು ಮಾಡ್ತೀರಾ ಅದರಲ್ಲಿ ಕಿಟ್ ಇನ್ಸರ್ಟ್ ಅಂತ ಒಂದಿರುತ್ತೆ, ಆ ಕಿಟ್ ಒಳಗಡೆ ಒಂದು ಪೇಪರ್ ಇರುತ್ತೆ, ಹೇಗೆ ಮಾಡಬೇಕು, ಅದರಲ್ಲಿ ಎಷ್ಟು ನಿಮಿಷದ ಒಳಗಡೆ ನೋಡಬೇಕು, ಏನಿತ್ತು ಅಂದರೆ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತೆಲ್ಲ ಬರೆದಿರುತ್ತೆ. ನಾನು ಇದ್ರ ಬಗ್ಗೆ ಸುಮಾರು ವಿಡಿಯೋಸನ್ನು ಸಹ ಮಾಡಿದ್ದೇನೆ, ದಯವಿಟ್ಟು ನೀವು ಇವುಗಳನ್ನು ನೋಡ್ಕೊಳ್ಳಿ ಆ್ಯಂಡ್ ಇಂಟರ್ಪ್ರಿಟ್ ಮಾಡ್ಕೊಳ್ಳಿ. ನಿಮ್ಗೆ ಡೌಟ್ ಇತ್ತು ಅಂದರೆ ನೀವು ಲ್ಯಾಬಿಗೆ ಹೋಗಿ ಇಲ್ಲ ನಿಮ್ಮ ಡಾಕ್ಟ್ರನ್ನ ಭೇಟಿಯಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಬಟ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಈ ರೀತಿ ಮಾಡಲಾಗತ್ತೆ ಆ್ಯಂಡ್ ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟ್ ಅರ್ಲಿ ಬಹಳ ಬೇಗ ಮಾಡಲಾಗತ್ತೆ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬಂತು ಅಂದ ಮಾತ್ರಕ್ಕೆ ನೀವು ಜಸ್ಟ್ ಅದನ್ನು ಇಗ್ನೋರ್ ಮಾಡೋ ಹಾಗಿಲ್ಲ. ಕೆಲವೊಬ್ಬರಿಗೆ ನಾನು ಹೇಳಿದ್ರೆ ಸ್ವಲ್ಪ ಲೇಟ್ ಬರುತ್ತೆ. ಸೊ ನಿಮ್ಮ ಪೀರಿಯಡ್ ಮಿಸ್ ಆಯಿತು, ಒಂದು 10 ಡೇಸಿಗೆ ಚೆಕ್ ಮಾಡ್ಕೊಂಡ್ರಿ, ನಿಮಗೆ ನೆಗೆಟಿವ್ ಬಂತು, ಇನ್ನೊಂದು 10 ಡೇಸ್ ವೇಟ್ ಮಾಡಿ. ಆವಾಗ್ಲೂ ನಿಮಗೆ ನೆಗೆಟಿವ್ ಬಂತು ಅಂದಾಗ ಪ್ರೆಗ್ನೆನ್ಸಿಯ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. Okay, so this was all about urine pregnancy and blood pregnancy test. Thank you so much for watching the video. Please like, share and subscribe the channel. Thank you.